ಜೈ ಹಿಂದ್ ಎಲ್ಲರಿಗೂ. ಕರ್ನಾಟಕದ ಗಡಿಭಾಗದಲ್ಲಿರುವ ಆಂಧ್ರ ಪ್ರದೇಶದಿಂದ ಒಂದು ಸಣ್ಣ ಹಳ್ಳಿಯಿಂದ 3 ವಿದ್ಯಾರ್ಥಿಗಳು ನಮ್ಮ GS ಕೋಚಿಂಗ್ ಸೆಂಟರ್ ಬನ್ನಟ್ಟಿಗೆ ಅಗ್ನಿವೀರ ತರಬೇತಿ ಪಡೆಯಲಿಕ್ಕೆ ಬಂದಿದ್ದಾರೆ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಮ್ಮ GS ಕೋಚಿಂಗ್ ಸೆಂಟರ್ ಬನ್ನಟ್ಟಿ ಒಂದು ಲೊಕೇಶನ್ ಗೊತ್ತಾಗ್ತಾ ಇಲ್ಲ. ಇವತ್ತು ನೋಡ್ಕೋಬಹುದು, ನೇರವಾಗಿ ನಮ್ಮ ಬನ್ನಟ್ಟಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಓಕೆನಾ? ಈ ಬನ್ನಟ್ಟಿ ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿ 2 ರೂಟ್ ಬರುತ್ತೆ. ಒಂದು ಮಾಲಿಂಪುರ ಹೋಗೋ ರಸ್ತೆ ಮತ್ತು ಒಂದು ಜಮಖಂಡಿ ಹೋಗೋ ರಸ್ತೆ. ನೀವು ಎಲ್ಲ ಬಂದಂಥ ವಿದ್ಯಾರ್ಥಿಗಳು ಮಾಲಿಂಪುರ ಹೋಗೋ ರಸ್ತೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಲೊಕೇಶನ್ ಯಾವ ರೀತಿ ಹಾಕೊಂಡ್ಬರ್ಬೇಕು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನೋಡ್ಕೋಬಹುದು, GS ಕೋಚಿಂಗ್ ಸೆಂಟರ್ ಬನ್ನಟ್ಟಿ ಅಂತ ಗೂಗಲ್ ಸರ್ಚ್ ಮಾಡಿದ ನಂತರ ಲೊಕೇಶನ್ ಬರುತ್ತೆ. ಆ ಲೊಕೇಶನ್ ತೆಗೆದುಕೊಂಡು ಬರ್ಬೋದು. ಅಥವಾ ಕರೆಕ್ಟಾಗಿ ನಿಮ್ಗೆ ಫುಲ್ ಇನ್ಫಾರ್ಮೇಷನ್ ಬೇಕಾದ್ರೆ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ, ಯಾವ ರೀತಿ ಹೋಗಬೇಕು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಓಕೆ, ಆಟೋ ಓಕೆ. ಆದಷ್ಟು ಯಾರೆಲ್ಲ ವಿದ್ಯಾರ್ಥಿಗಳು ಅಗ್ನಿವೀರ ಆಗಿರ್ಬೋದು, SSC GD ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಯಾವುದಾದ್ರು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ದೈಹಿಕ ತರಬೇತಿ ಆಗಿರ್ಬೋದು ಮತ್ತು ಪರೀಕ್ಷಾ ತರಬೇತಿ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಾದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಅಡ್ಮಿಷನ್ ಮಾಡ್ಕೋಬಹುದು. ಈಗಾಗಲೇ ನಮ್ಮ GS ಕೋಚಿಂಗ್ ಸೆಂಟರ್ ಬನ್ನಟ್ಟಿಯಲ್ಲಿ SSC GD ಆಗಿರ್ಬೋದು, ಅಗ್ನಿವೀರ ಆಗಿರ್ಬೋದು, ಎಕ್ಸಾಮ್ ವಿತ್ ಫಿಸಿಕಲ್ ಟ್ರೈನಿಂಗ್ ನಾವು ತರಬೇತಿಯನ್ನು ನೀಡ್ತಾ ಇದ್ದೀವಿ. ಓಕೆನಾ? ಆದಷ್ಟು ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಚೆನ್ನಾಗಿ ಸ್ಕೋರ್ ರಿಸಲ್ಟ್ ಮಾಡಬೇಕನ್ನೋರು ಇದ್ದರೆ ನಮ್ಮ GS ಕೋಚಿಂಗ್ ಸೆಂಟರ್ ಬನ್ನಟ್ಟಿ ಬಂದಿದ್ದಾದರೆ 100% ಫಲಿತಾಂಶ ಪಡಿತೀರಿ. ವಿದ್ಯಾರ್ಥಿಗಳು ಈಗ ಆಂಧ್ರ ಪ್ರದೇಶ ಮತ್ತು ಬಳ್ಳಾರಿಯಿಂದ ಬಂದಿದ್ದಾರೆ ಅಂದರೆ ಒಂದು ನಂಬಿಕೆ ಇಟ್ಕೊಂಡು ಬಂದಿರ್ತಾರೆ. ಆ ನಂಬಿಕೆ ತಕ್ಕ ಹಾಗೆ ವಿದ್ಯಾರ್ಥಿಗಳು ನಾವು 100% ಫಲಿತಾಂಶ ನೀಡ್ತೀವಿ. ಓಕೆ, ಬನ್ನಟ್ಟಿ GS ಕೋಚಿಂಗ್ ಸೆಂಟರ್ ಹಾಂ ನೋಡಿದ್ರಿ, ದಿನ 8-10 ಮಂದಿ ರೀ. ಎಸ್ ಅಚ್ಚ. GS ಕೋಚಿಂಗ್ ಸೆಂಟರ್ ಬನ್ನಟ್ಟಿ ಪ್ರತಿಯೊಬ್ಬರು ಆಟೋದವ್ರ ಕೇರ್ ಕೂಡ ಪ್ರತಿಯೊಂದು ಅವ್ರು ಕೂಡ ಮಾಹಿತಿನ ಕೊಡ್ತಾರೆ. ಯಾಕಂದ್ರೆ ದಿನ ಇಲ್ಲಾಂದ್ರೆ 8-10 ಜನ ವಿದ್ಯಾರ್ಥಿ ನಮ್ಮ GS ಕೋಚಿಂಗ್ ಸೆಂಟರ್ ಬನ್ನಟ್ಟಿ ಬರ್ತಾರೆ. ಆದಷ್ಟು ಲೊಕೇಶನ್ ಯಾವ ರೀತಿ ಇರುತ್ತೆ ಸಂಪೂರ್ಣ ತಿಳಿಸ್ತಾ ಹೋಗ್ತೀನಿ. ಓಕೆ ಬನ್ನಿ. ಅವ್ರ ಮುಂದೆ ಮುಂದೆ ನೀವು ನೋಡ್ರಿ, ನೀವು ಮುಂದೆ ನೋಡ್ರಿ, ಇದೇ ರೋಡ್ ಬರಬೇಕು ಸ್ಟ್ರೇಟ್ ಆಗಿ. ಇಲ್ಲೊಂದು ಸ್ಮಾಲ್ ಬ್ರಿಡ್ಜ್ ಬರುತ್ತೆ. ಓಕೆನಾ? ಈ ಬ್ರಿಡ್ಜ್ ನೋಡಿಕೊಂಡು ಸ್ಟ್ರೇಟ್ ಬರಬೇಕು. ಓಕೆನಾ? ನಿಯರ್ ಜಸ್ಟ್ 100 ಮೀಟರ್ ನಮ್ಮ GS ಕೋಚಿಂಗ್ ಸೆಂಟರ್ ಒಂದು ಬೋರ್ಡ್ ಇದೆ. ಅದು SRA ಕಾಲೇಜ್ ಮೈದಾನ ಹತ್ರ ಒಂದು ಬೋರ್ಡ್ ಇದೆ, ನೋಡಬಹುದು. ಅದು ಕೂಡ ಫೋಕಸ್ ಮಾಡ್ತೀವಿ. ಓಕೆ, ಈ ತರ ಲಾರಿ ಆಗಿರ್ಬೋದು, ಈ ತರ ಕಟಿಂಗ್ ಶಾಪ್ ಇದೆ, ಪ್ರತಿಯೊಂದು ನೋಡ್ತಾ ಹೋಗ್ಬೋದು. ಓಕೆ, ಇದು SRA ಕಾಲೇಜು ಮೈದಾನ. ಓಕೆನಾ? ಇಲ್ಲಿ ನಮ್ಮ ಬೋರ್ಡ್ ಹಾಕಿದ್ದೀವಿ, ನೋಡ್ಕೋಬಹುದು. GS ಕೋಚಿಂಗ್ ಸೆಂಟರ್ ಬನ್ನಟ್ಟಿ ಒಂದು ಬೋರ್ಡ್ ಹಾಕಿದ್ದೀವಿ. ಈ ಬೋರ್ಡ್ ನೋಡ್ಕೊಂತ ತಾವು ಕೂಡ ಬರ್ತಾ ಹೋಗ್ಬೇಕು. ಬೋರ್ಡ್ ನೇರವಾಗಿ ಸ್ಟೇಟು ಸ್ಟೇಟ್ ಬರಬೇಕು. ಎಷ್ಟು ಸೈಡ್ ಒಂದು ಕರ್ ಬರುತ್ತೆ, ಸ್ಟೇಟ್ ಬರೀ ಜಸ್ಟ್ 50 ಮೀಟರ್. ಓಕೆನಾ? ನೋಡ್ಕೋಬಹುದು, ಇಲ್ಲಿ ನಮ್ಮ GS ಕೋಚಿಂಗ್ ಸೆಂಟರ್ ಬನ್ನಟ್ಟಿ ಒಂದು ಕೋಚಿಂಗ್ ಸೆಂಟರ್ ಇದೆ. ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಬರ್ತಾ ಹೋಗ್ತಿರಲ್ಲ, ಕನಿಷ್ಠವಾಗಿ ಈ ವಿಡಿಯೋನ ನೋಡ್ಕೊಂಬರಿ. 100% ನಿಮಗೆ ಒಂದು ಯಾವ ಥರ ನೀವು ರೂಟ್ ಬರಬೇಕು ಪ್ರತಿಯೊಂದು ಮಾಹಿತಿ ಗೊತ್ತಾಗುತ್ತೆ. ಇಲ್ಲಿ ನೋಡ್ಕೋಬಹುದು, GS ಕೋಚಿಂಗ್ ಸೆಂಟರ್ ಬನ್ನಟ್ಟಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ. ಓಕೆನಾ? ಆದಷ್ಟು ಬರೋಣ ಬರ್ರಿ. ಹೊಡಿ ನಮ್ಮ ಸ್ಟೇಟ್ ಇಲ್ಲಿ ತಗೋಬೇಕಡಿ. ಎಸ್, ಎಷ್ಟಾಯ್ತಣ್ಣ? 100 ರೂಪಾಯಿ. ಓಕೆ, ಒಂದು 2 ನಿಮಿಷ ಬರ್ತಾರೆ, ಬನ್ನಿ. ಸರ್
ಬರ್ರಿ. ಎಸ್ ಬರಪ್ಪಿ. ಬೈಟ್. ಎಸ್ ನಿಮ್ದು ಯಾವ್ರಪ್ಪಿ? ಆಂಧ್ರ. ನಿಮ್ಮದು ಯಾವ ಡಿಸ್ಟಿಕ್ಕು? ಬಳ್ಳಾರಿ. ನೀವು ಆಂಧ್ರದ ಬಂದಿದ್ದಾರೆ, ಇವರು ಬಳ್ಳಾರಿ, ನಿಮ್ಮದು ಬಳ್ಳಾರಿ. ಓಕೆ ಸ್ನೇಹಿತರೆ, ಯಾರೆಲ್ಲ ವಿದ್ಯಾರ್ಥಿಗಳು ಅಗ್ನಿವೀರ ಆಗಿರ್ಬೋದು, SSC GD ಕೋಚಿಂಗ್ ಬೇಕಾಗಿದ್ದಾರೆ ನಮ್ಮ GS ಕೋಚಿಂಗ್ ಸೆಂಟರ್ ಬಂಟಲ್ಲಿ ಈಗಾಗಲೇ ಪ್ರವೇಶಗಳು ಪ್ರಾರಂಭವಾಗಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಯಾರಿಗೆ ಲೊಕೇಶನ್ ಗೊತ್ತಾಗಲಿಲ್ಲ ಪ್ರತಿಯೊಂದು ಕೂಡ ನಾವು ಮಾಹಿತಿನ ಕೊಟ್ಟಿದ್ದೀವಿ. ಆದಷ್ಟು ಯಾರೆಲ್ಲ ವಿದ್ಯಾರ್ಥಿಗಳು ಬರೋಕ್ಕಿಂತ ಮುಂಚಿತವಾಗಿ ಗೂಗಲ್ನಲ್ಲಿ GS ಕೋಚಿಂಗ್ ಸೆಂಟರ್ ಬಂಟ ಸರ್ಚ್ ಮಾಡಿದ್ರೆ ಅದರಲ್ಲಿ ಡೈರೆಕ್ಷನ್ ಗೊತ್ತಾಗುತ್ತೆ. ಅಂದರೆ ಯಾವ ನಿಮಗೆ ಲೊಕೇಶನ್ ಗೊತ್ತಾಗಬೇಕಂದ್ರೆ ಪ್ರತಿಯೊಂದು ಮಾಹಿತಿ ಕೂಡ ಗೂಗಲ್ ಸಿಗುತ್ತೆ. ಆದಷ್ಟು ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ.